ಇಲ್ಲಿ ನೋಡ್ರಿ ನೀರು ಕಾಯಕತ್ತಾವ ನೋಡ್ರಿ, ನೀರು ಕಾಸಕತ್ತೇವ್ರಿ. ಈ ಥರ ಚುಚ್ಚು ಹಾಕಿ ನೀರು ಕಾಸಕತ್ತೇವೆ ನೋಡ್ರಿ. ಈಗ ಇಲ್ಲೆಲ್ಲ ಏನೋ ಬಟ್ಟೆ ಅದಾವ್ರಿ, ಬಟ್ಟೆ ಒಗಿಬೇಕು. ಈಗ ನೋಡ್ರಿ ನೀರು ತಂದು ಇನ್ನೂ ನೀರು ಕ್ಯಾನು ಸುರಿವಿಲ್ಲ ರೀ, ಇದು ಎಲ್ಲ ಹಾಗೆ ಐತಿ. ಈಗ ಈ ಕಡೆ ಕಿಚನ್ನ ನೋಡಿದ್ರೆ ಬಾಂಡೆ ಸ್ವಲ್ಪ ತೊಳೆದು ಇಟ್ಟಿದ್ದೇವ್ರಿ, ಅವೆಲ್ಲ ಹಾಗೆ ಅದಾವ. ಇದು ನೋಡ್ರಿ ಎಲ್ಲ ಇಷ್ಟೆಲ್ಲ ಕೆಲಸ, ಕಿಚನ್ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದೆ ರೀ. ಇಷ್ಟೆಲ್ಲ ಇದೆ ನೋಡ್ರಿ ಕೆಲಸ. ನಾನು ಸ್ವಲ್ಪ ಕೆಮ್ಸಾಕತ್ತಿತ್ರ ಅರಿಶಿನ ಪುಡಿ ಹಾಕಿ ನೀರು ಕಾಸ್ಕೊಂಡು ಕುಡ್ತಿದ್ದೇನೆ ರೀ. ಎಲ್ಲ ಹಾಗೆ ಐತ್ರಿ, ಇದೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಈಗ ನೋಡ್ತಾ ಇದ್ದೀರಲ್ರಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದು ಬನ್ನಿ ಫ್ರೆಂಡ್ಸ. ನೋಡ್ರಿ ಇವತ್ತು ಆಯ್ತಾರ ಐತ್ರಿ, ಎಲ್ಲರಿಗೂ ಮಕ್ಕಳಿಗೆ ನಮ್ಗೆ ರಜಾ ಐತಿ ನೋಡ್ರಿ ಫ್ರೆಂಡ್ಸ. ಹಂಗಾಗಿ ನಾನು ಬೆಳಗ್ಗೆ ನಡೆಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಬೆಳಗ್ಗೆ ಅಂತೂ ಆಯ್ತು 9:30 ಆಗೈತೆ ನೋಡ್ರಿ. ನಾವು ಲೇಟಾಗಿ ಎದ್ದೀವಿ, 9 ಗಂಟೆ ಹಿಂಗೆ ಎದ್ದು ಚಹಾ ಅದು ಮಾಡ್ಕೊಂಡು ಕುಡಿದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇಡುವೆ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಹಾಗಾಗಿ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ. ಇಲ್ಲಿ ನೋಡಿದ್ರೆ ನಮ್ಮ ಮಕ್ಕಳೆಲ್ಲ ಜಳಕನೂ ಮಾಡಿಲ್ಲ ನೋಡ್ರಿ, ಇನ್ನೂ ಎಲ್ಲರೂ ಹಾಗೆ ಆಟ ಆಡ್ಕೊಂಡು ಕೂತಾರ. ಇಲ್ಲೆಲ್ಲ ಪಾರ್ಕಿಂಗ್ ಕಸ ಗುಡಿಸೋದು ಎಲ್ಲ ಹಾಗೆ ಐತ್ರಿ ನೋಡ್ರಿ. ಎಲ್ಲ ಅಷ್ಟು ನೋಡ್ರಿ. ಇವತ್ತು ಆಯ್ತಾರ ದಿನ ಮನ್ಯಾಗ ಅದ ನೋಡ್ರಿ, ಕೆಲಸ ಎಲ್ಲ ರಜಾ ಐತಿ. ಹಾಗಾಗಿ ಅಷ್ಟು ಕೆಲಸ ಮಾಡಿಲ್ಲ ರೀ ನಾವು. ಈ ನೀರು ಕಸ ಕಟ್ಟೆ ನೋಡ್ರಿ, ಅಲ್ಲಿನ ಬಟ್ಟೆ ಒಗಿಯೋ ಅದಾವ. ಇಲ್ಲಿ ಒಳಗೂ ಎಲ್ಲ ಹಾಗೆ ಐತ್ರಿ ಕೆಲಸ ನೋಡ್ರಿ. ಹಾಸಿಗೆದೆಲ್ಲ ಹಂಗೆ ಈ ಕಡೆನೆಲ್ಲ ಹಂಗೆ ಇಟ್ಬಿಟ್ಟಿದ್ದೇವ್ರಿ, ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಆಯ್ತಾರ ದಿನ ಮನ್ಯಾಗಿದ್ರೆ ಕೆಲಸನ ಹಾಕದ್ ನೋಡ್ರಿ. ಇವತ್ತು ನೋಡ್ರಿ ಇವೆಲ್ಲ ಚೆನ್ನಾಗಿ ಜೋಡ್ಸಾಕತ್ತೀನಿ ರೀ, ಚಂದ ಜೋಡಿಸಿ ಎಲ್ಲ ಅದನ್ನ ಒರೆಸ್ಕೋಬೇಕ್ರಿ. ಕಿಚನ ಅದು ಗಪ್ಪಳಿ ಕಿಚನ್ ಕಟ್ಟಿ ಸಣ್ಣದಾದಲ್ರಿ, ಅದಕ್ಕತ್ತೇಳಿ ನಾನು ಇಲ್ಲಿ ಒಂದು ಬ್ಯಾರಲ್ಲ ಬಕೆಟ ಇಟ್ಟು ಅದೊಂದು ಪಳಿ ಇಟ್ಟಿನಿ ರೀ. ನಾನು ಪಳಿ ಇಟ್ಟು ಮ್ಯಾಗ ಒಂದು ಈಚೆ ಕಡೆ ಪ್ಲಾಸ್ಟಿಕ್ ಬುಟ್ಟಿ ಇಟ್ಟಿನಲ್ರಿ, ಅದ್ರಾಗೆಲ್ಲ ಸಾಮಾನು ಇದು ಒಂದು ಬಿಳಿ ಬುಟ್ಟಿ ಐತ್ರಿ, ಅದ್ರಾಗೆಲ್ಲ ತಿಕ್ಕಿದ್ದು ಅದ್ರಾಗ ಇಡ್ತೀನಿ ರೀ. ನೀರು ಜನನ ಈಗ ದೊಡ್ಡ ಸಾಮಾನು ಇಡಾಕತ್ತೀನಿ ನೋಡ್ರಿ ತಳಗ, ಅಲ್ಲಿ ಇಡ್ತೀನಿ ರೀ. ಅಲ್ಲಿಟ್ಟು ತಾಟ್ಗಳು ಮತ್ತು ಈ ಕಡೆ ಇಡ್ತೀನಿ ರೀ ಈ ಪ್ಲಾಸ್ಟಿಕ್ ಬುಟ್ಟ್ಯಾಗ ರೀ. ಇದು ಸ್ಟೀಲಿಂದ ಏನದ ನೀರು ಜನನ ಆ ಥರ ತುಕ್ಕೊಂಡು ಆ ಕಡೆ ಎಲ್ಲ ಸಾಮಾನು ಹೊಂದಿಸ್ತೀನಿ ರೀ. ಇವತ್ತು ಆಯ್ತಾರ ದಿನ ಮನ್ಯಾಗ ಅದೇವ ನೋಡ್ರಿ, ಎಲ್ಲ ಕೆಲಸ ಇದೇನೇ ಆಗುತ್ತಾ ನೋಡ್ರಿ. ಈಗ ಅಷ್ಟು ಒರೆಸ್ಬೇಕ್ರಿ, ಕಿಚನ್ ಕಟ್ಟಿ ಎಲ್ಲ ಒರೆಸ್ಬೇಕು. ಹಾಗಾಗಿ ಬಾಂಡೆನೂ ಅವು ನೋಡ್ರಿ, ಅವೆಲ್ಲ ಸಣ್ಣ ಸಾರಿನ ಚಮಚ ಅನ್ನ ಚಮಚ ಎಲ್ಲ ಅಲ್ಲಿ ಇಡ್ತೀನಿ ನೋಡ್ರಿ. ನೋಡ್ರಿ ಅದ್ರಾಗ ಅಲಸಂದೆ ಕಾಳು ಪಲ್ಯ ಐತ್ರಿ ರಾತ್ರಿದು, ಅದು ಹಾಕ್ತೀನಿ ರೀ ಹೊರಗಡೆ. ಒಂದು ಹಸುವಿಗೆ ಅಂತೇಳಿ ನೀರು ಇಂಥವೆಲ್ಲ ಮುಸ್ರಿ ಅದೆಲ್ಲ ಹಾಕಕ್ಕೆ ಒಂದು ಬಕೆಟ ಇಟ್ಟಾರ್ರಿ. ದನಗಳು ಅದಾವಲ್ರಿ, ಅವರು ಆ ಮನೆಯವ್ರು ಬಂದು ಬಕೆಟ್ ಇಡ್ತಾರೆ ಇಲ್ಲಿ. ಎಲ್ಲ ಉಳಿದಿದ್ದು ಇಲ್ಲಿ ಹಾಕ್ತೇವೆ ನೋಡ್ರಿ. ಈಗ ಯಾವುದೇ ಒಂದು ಸಾರು ಪಲ್ಯ ಅನ್ನ ಯಾವುದೇ ಒಂದು ಉಳಿದ್ರೂ ಆ ಥರ ಅಲ್ಲಿ ಹಾಕಿಡ್ತೇವೆ ರೀ, ತೊಗೊಂಡು ಹೋಗ್ತಾರೆ. ಎಲ್ಲ ಉಸು ಅಲ್ಲಿ ಮ್ಯಾಗ ಎತ್ತಿಟ್ಟೀನಿ ರೀ. ಮ್ಯಾಗ ಎತ್ತಿಟ್ಟು ಸ್ವಲ್ಪ ಎಲ್ಲ ಸಾಬೂನ್ಲೆ ಸ್ವಲ್ಪ ತಂತಿ ಇರ್ತದಲ್ರಿ, ಅದೆಲ್ಲ ಚಚ್ಚ ತಿಕ್ಕಿದ್ರೆ ಸ್ವಲ್ಪ ಕಿಚನ್ ಕಟ್ಟೆನೋ ಹಸನಾಗುತ್ತಂತೇಳಿ ಅದರಲ್ಲೇ ತಿಕ್ಕಾಕ್ತೀನಿ ರೀ. ಅವು ಇದು ನೋಡ್ರಿ, ಅವು ಏನು ಜಿರಳೆ ಅಲ್ರಿ, ಅವು ಜೊಂಡ್ಗ ಅಂತೇವೆ ನೋಡ್ರಿ. ಜೊಂಡ್ಗ ಬಂದುಬಿಟ್ಟಾವ್ರಿ. ಹೋಗಿ ಎಲ್ಲ ಮೊನ್ನೆ ಒಂದು ಸತಿ ಎಣ್ಣೆ ಹೊಡೆದಿದ್ದೇವ್ರಿ, ಅದನ್ನು ಹೋಗಿಲ್ಲ ನೋಡ್ರಿ. ಇನ್ನೂ ಒಂದೊಂದು ಹರಿದಾಡಕತ್ತ ಅದೇ ಅಲ್ಲಿದು ಏನರ ಸಾಮಾನು ಕಿತ್ತಿದ್ವಿ ಅಂದ್ರೆ ಬಂದುಬಿಡ್ತಾವೆ ನೋಡ್ರಿ ಅವು ಹಂಗೆ ಹೊರಗೆ. ಆ ಕಡೆ ಏನರ ಇಟ್ಟಿರ್ತೀವಿ, ಅಲ್ಲೆಲ್ಲಿ ಸಂಧ್ಯಾಗ ಇರ್ತಾವ್ರಿ ಅವು. ಹಿಂಗೆ ಏನರ ಕಿತ್ತ ಹೊತ್ನ್ಯಾಗ ಹೊರಗೆ ಬರ್ತಾವ್ರಿ, ಇಲ್ಲಾಂದ್ರೆ ಬರಲ್ರಿ. ಇನ್ನೊಂದು ಸಾರಿ ಅಕ್ರದ್ದು ಇದು ಮಾಡ್ಬೇಕ್ರಿ.
ಕಡವಾನು ಸಿಗುತ್ತದ್ರಿ. ಕಡವ ತಂದು ಕೊರ್ದೇವಿ, ಆದರೂ ಹೋಗಿಯಲ್ಲ ನೋಡ್ರಿ. ಅದು ಜಿರಳಿದು ಜೊಂಡ್ಗ ಅಂತೇವಲ್ರಿ, ಹೋಗಿ ಅಲ್ರಿ. ಏನು ಮಾಡ್ತೀವಿ, ಹಾಗಾಗಿ ಅವೇ ಅಲ್ಲಿ ಇಲ್ಲಿ ಇರ್ತಾವ್ರಿ. ಹಂಗೇನ್ರ ಕಿತ್ತಾಡನ ಆ ಕಡೆ ಹರಿದಾಡ್ಕೊತ ನಿಂತಿರ್ತಾವೆ ನೋಡ್ರಿ. ನೋಡ್ರಿಷ್ಟು ಹಂಗೆ ಚಾ ಅದು ಹಾಲು ಕಾಸಿಟ್ಟು ಆ ಥರ ಆಗೈತ್ರಿ. ಈಚೆ ಕಡೆದು ಸ್ವಲ್ಪ ಕ್ಲೀನ್ ಐತ್ರಿ. ಅದು ಪ್ಲೇಟ್ ಗತ್ಲೆ ಐತಲ್ರಿ, ಅದಂತೂ ಸ್ವಲ್ಪ ಕ್ಲೀನೇ ಆಗಿಲ್ರಿ. ಅದು ಹಂಗೆ ಕೂತಿಬಿಟ್ಟದ್ರಿ. ಚಾ ಒಮ್ಮೆ ಜಾಸ್ತಿ ಚೆಲ್ಲಿ ಅದು ಇದು ಆಗಿಬಿಟ್ಟದ್ರಿ. ಇದ್ರಗತ್ಲೆ ಈ ಕಡೆ ಐತಲ್ಲ ನೋಡ್ರಿ, ಇದ್ರಗತ್ಲೆನ ಸ್ವಲ್ಪ ಕ್ಲೀನ್ ಆಗಂಗಿಲ್ರಿ ಅದು. ಈ ಥರ ವಾರಕ್ಕೊಂದ್ಸತಿ ಹಿಂಗೆಲ್ಲ ಚೊಚ್ಚ ತಿಕ್ಕಿ ಎಲ್ಲ ಒರೆಸ್ಕೊಂಡು ಈ ಥರ ಕ್ಲೀನಾಗಿ ಇಟ್ಟಿರ್ತೇವೆ ರೀ. ದಿನ ಏನದ ಹಂಗೆ ಸುಮ್ಮ ಬಟ್ಟೆ ತೋಸಿ ಹಂಗೆ ಒರೆಸ್ಕೊಂಡು ಬಿಡ್ತೀನಿ ರೀ. ಸಾಬೂನ್ಲೆ ಈ ಥರ ವಾರಕ್ಕೊಂದ್ಸತಿ ಈ ಥರ ಒರೆಸ್ತಾನೆ ಅದಿನಂದ್ರೂ ಇಷ್ಟು ಗಲೀಜಾಗುತ್ತೆ ನೋಡ್ರಿ. ನಮ್ಮ ಮನೆಯವ್ರು ಬಂದ್ರೆ ನೋಡ್ರಿ, ಅಲ್ಲಿ ಹೊರಗಡೆ ಹೋಗಿದ್ರು. ಬಾಂಡೆ ತಿಕ್ಕೋ ತಂತಿಲೆ ಒಂದು ಸ್ವಲ್ಪ ಹಂಗೆ ಸಾಬೂನು ಹಚ್ಚಿ ಚೊಚ್ಚಾಗಿ ತಿಕ್ಕಿದೆ ಅಂದ್ರೆ ಒಂದು ಜರ ಗ್ಯಾಸ್ ಕಟ್ಟಿ ಹಸನಾಗುತ್ತಾರೆ. ಹಾಗಾಗಿ ತಿಕ್ಕಿ ದಿನ ಏನದ ಹಂಗೆ ಬಟ್ಟೆ ತೊಗೊಂಡು ಒರೆಸ್ಕೊಳಕ್ಕೆ ಬರ್ತದೆ ರೀ. ನೋಡ್ರಿ ಎಲ್ಲ ಕ್ಲೀನ್ ಆಯಿತು, ಒರೆಸಿದ್ದೀನಿ. ಇನ್ನು ಅಷ್ಟು ಬಾಂಡೆ ಅದ ನೋಡ್ರಿ. ಎಲ್ಲ ಬಾಂಡೆ ತಿಕ್ಕಿ ತೊಳೆದು ಅವಸು ಎಲ್ಲ ಡಬ್ಬ ಹಾಕಿ ಆಮೇಲೆ ಮುಂದಿನ ಕೆಲಸ ಮಾಡ್ಬೇಕು ನೋಡ್ರಿ. ಅಷ್ಟು ಕ್ಲೀನ್ ಮಾಡಿರ್ತೆ ಅಂದ್ರೆ ಮತ್ತು ಹಾಗೆ ಏನಾರ ಬೇರೆ ಏನು ಅಡುಗೆ ಮಾಡಿದ್ರೂ ಗ್ಯಾಸ್ ಸ್ಟೋವ್ ಗಲೀಜು ಆಗಲ್ರಿ. ಇದೇ ಚಹಾ ಹಾಲು ಅವೇ ನೋಡ್ರಿ ಉಕ್ಕಿ ಬಿಡ್ತಾವೆ. ಸ್ವಲ್ಪ ಹಾಲು ಕಾಸಕತ್ತು ಏನಾದರೂ ಸ್ವಲ್ಪ ಕಡೆ ಹೊಳ್ಳಿದ್ರೆ ಸಾಕು ಹಾಲೂ ಉಕ್ಕಿ ಬಿಡ್ತಾವೆ ರೀ. ಚಾನು ಹಂಗೆ ರೀ. ಬೇರೆ ಏನು ಮಾಡಿದ್ರೆ ಆಗಲ್ಲ ರೀ. ಈಗ ನೋಡ್ರಿ ಅದೇ ಗ್ಯಾಸ್ ಸ್ಟೋವ್ನು ಅಲ್ಲೇ ಐತೆ ನೋಡ್ರಿ. ಸಿಂಕ್ ಬದಲೇ ಐತ್ರಿ. ಕಿಚನ್ ಸಣ್ಣದೇ ಐತಿ. ಹಾಗಾಗಿ ನಾವು ಈ ಕಡೆ ಮಗ್ಲ ಇಟ್ಕೋಬೇಕಂದೀನಿ ರೀ ಸ್ಟೋವ್. ಹಂಗೆ ಈ ದಿಕ್ಕಿಗೆ ಇಡಬೇಕಲ್ರಿ. ಸೂರ್ಯನ ಹೊಣ್ತಾನೆ ನೋಡ್ರಿ, ಆ ಕಡೆ ಇಡ್ಬೇಕ್ರಿ ಸ್ಟೋವ್. ಅಂದರೆ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ ಅಂತೇಳಿ ಆ ಕಡೆ ಇಟ್ಟೇವ್ರಿ. ಈಗ ಬುಟ್ಟಿ ಇಟ್ಟು ನೋಡ್ರಿ, ಈ ಕಡೆ ಇಡ್ಬೇಕಂದ್ರೆ ಇದು ಆಗಲ್ರಿ, ಆ ಕಡೆ ಚಲೋ ಇರಲ್ಲ. ಹಾಗಾಗಿ ಆ ಕಡೆ ಇಟ್ಟಿಲ್ಲ ರೀ. ಈಗ ನೋಡ್ರಿ ಅವಿಸೆಲ್ಲ ಬಾಂಡೆ ಹೊಂದಿಸ್ಬಿಡ್ತೀನಿ ರೀ. ಹೊಂದಿಸಿಟ್ಟು ಮುಂದಿನ ಕೆಲಸ ಮಾಡ್ಬೇಕ್ರಿ. ಅವಲಕ್ಕಿ ತರಿಸಿಟ್ಟೇವಿ, ಅವಲಕ್ಕಿ ಮಾಡ್ಬೇಕ್ರಿ. ನಮ್ಮ ಮಗಳು ನಾನು ಬಾಂಡೆ ತಿಕ್ಕಾಕತ್ತೀನಲ್ರಿ, ಹಂಗೆ ನಮ್ಮ ಮಗಳು ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿಟ್ಟ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಒಂದು 3 ಟಮಾಟಿ ಸಣ್ಣ 3 ಟಮಾಟಿ ಹಣ್ಣು ರೀ. ಈಗ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಾಳ. ನೋಡ್ರಿ ಹಿಂಗೆಲ್ಲ ಹೊಂದಿಸಿ ನೋಡ್ರಿ. ದೊಡ್ಡ ಬುಟ್ಟಿ ಅಲ್ಲಿ ಇಟ್ಟೀನಿ. ಈಗ ಇವೆಲ್ಲ ಹಿಂಗೆ ಹೊಂದಿಸ್ಕೊಂಡಿ ನೋಡ್ರಿ. ಇಲ್ಲಿ ಬ್ಯಾರಲ್ ಮಗ್ಲ ಮರ ಅದು ಹಂಗೆ ಇಟ್ಟೀನಿ. ಇಲ್ಲಿ ಸಾಮಾನು ಹಿಂಗೆ ಇಟ್ಟೀನಿ ನೋಡ್ರಿ. ಈಗ ನೋಡ್ರಿ ಅವಲಕ್ಕಿ ತೊಳೆದು ಇಟ್ಟೀನಿ ರೀ. ನೀರಾಗ ಸ್ವಲ್ಪ ನೆನಿಲಿ ಅಂತೇಳಿ ಈಗ ಕಡಂಗಿ ತೊಗೊಂಡೀನಿ ರೀ ಅವಲಕ್ಕಿ ಮಾಡಕ್ಕೆ. ಈಗ ನೋಡ್ರಿ ಅದು ನೀರಿನ ಬಾಟ್ಲಿ ತಿಕ್ಕಿ ತೊಳೆದು ನೀರು ಹಾಕಿಟ್ಟೀನಿ ನೋಡ್ರಿ ತಳಗಿಂದು. ಅದನ್ನು ಕ್ಲೀನಾಗಿ ತಿಕ್ಕಿ ತೊಳೆದು ನೀರು ಸುರುವೀನಿ ರೀ. ಈಗ ನೋಡ್ರಿ ನೀರು ಕಾಯ್ದಾವ್ರಿ. ನಮ್ಮ ಮಗ ಮಾಡಿದಾರೆ. ಈಗ ನಾವು ಮಾಡ್ಬೇಕ್ರಿ. ಈಗ ನೋಡ್ರಿ ಇದನ್ನು ಎಲ್ಲ ಹಾಗೆ ಇಟ್ಬಿಟ್ಟಿದ್ದೇವೆ ನೋಡ್ರಿ. ಈ ಕಬೋರ್ಡ್ ಮ್ಯಾಗ ಅದು ಇದು ಎಲ್ಲ ಸಾಮಾನು ಹಂಗೆ ಇಟ್ಬಿಡ್ತಿದ್ರು ನಮ್ಮ ಮಕ್ಕಳು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಗುಡಿಸಿದ್ದೀನಿ ರೀ. ಈಗ ನೋಡ್ರಿ ಅವಲಕ್ಕಿಗೆ ಎಣ್ಣೆ ಕಾಸಕ್ಕೆ ಇಟ್ಟೀನಿ ರೀ. ಈಗ ಸ್ವಲ್ಪ ಅದನ್ನು ಒಗ್ಗರಣೆ ಹಾಕಿ ಸಾಸ್ಮೆ ಹಾಕೀನಿ ರೀ. ಎಣ್ಣೆ ಕಾಯ್ದೈತಿ. ಸ್ವಲ್ಪ ಶೇಂಗಾ ಕಾಳು ಹಾಕಿ
ಶೇಂಗಾ ಕಾಳು ಸಾಸ್ಮೆ ಎಲ್ಲ ಚಟಪಟ ಇದಾಗನ ಸ್ವಲ್ಪ ಈಗ ನೋಡ್ರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕಟ್ ಮಾಡಿದ್ನಲ್ರಿ ಅದೆಲ್ಲ ಹೆರ್ಚಿದ್ದು ಆ ಥರ ಹಾಕಿ ಎಣ್ಣೆ ಫ್ರೈ ಮಾಡಿಬಿಡ್ತೀನಿ ರೀ. ಸ್ವಲ್ಪ ಕೆಂಪಗಾಗನ ಟಮಾಟಿ ಹಣ್ಣನ್ನು ಹಾಕ್ಕೊಂಡು ಎಲ್ಲ ಸೇರಿಸಿ ಫ್ರೈ ಮಾಡ್ಬೇಕು ನೋಡ್ರಿ. ಈಗ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ನಿ ಅಂದ್ರೆ ಸ್ವಲ್ಪ ಟಮಾಟಿ ಹಣ್ಣು ಉಳ್ಳಾಗಡ್ಡಿ ಚೆನ್ನಾಗಿ ಮೆತ್ತಗೆ ಆಗ್ತಾವೆ ನೋಡ್ರಿ. ಚೆನ್ನಾಗಿ ಮೆತ್ತಗಾಕ ಆ ಥರ ಎಡ್ಡು ಹಾಕಿಬಿಟ್ನಿ ಅಂದ್ರೆ ಸ್ವಲ್ಪ ಬೇಗನ ಇದಾಗತ್ತೆ ಅಂತೇಳಿ ಉಪ್ಪು ಅರಿಶಿನ ಪುಡಿ ಹಾಕಿ ನೋಡ್ರಿ. ಈಗ ನೋಡ್ರಿ ಈ ಥರ ಆಗೈತೆ ನೋಡ್ರಿ, ಎಲ್ಲ ಚೆನ್ನಾಗಿ ಮೆತ್ತಗಾಗೈತ್ರಿ. ಈಗ ಅವಲಕ್ಕಿ ತೋರಿಸಿ ಹಿಂಡಿಟ್ಟಿದ್ನಲ್ರಿ ಅದನ್ನು ಹಾಕೊಂಡ್ಬಿಟ್ಟು ಈಗ ತಿರುಗ್ಬೇಕು ನೋಡ್ರಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ನಾವು ಇವತ್ತೆಲ್ಲರೂ ಮಕ್ಕಳದು ಮನೆಯಾಗಿರ್ತೇವೆ ಅಂಥೇಳಿ ಇವತ್ತು ಏಳೋದೇ 9 ಗಂಟೆಗೆ ಎದ್ದು ಚಹಾ ಮಾಡ್ಕೊಂಡು ಕುಡಿದ್ರಿ. ಈ ಕೆಲಸ ಇವಾಗ ಎಲ್ಲ ಮನೆ ಕಸ ಅದು ಎಲ್ಲ ಹೊಡ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ತೊಳ್ಕೊಂಡು ಇದು ಅವಲಕ್ಕಿ ಮಾಡ್ಬೇಕಾದ್ರೆ ಟೈಮ್ ಎಷ್ಟು 1 ಗಂಟೆ ಆಯ್ತು ನೋಡ್ರಿ. ಇವಾಗ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಮಾಡ್ಬೇಕು ನೋಡ್ರಿ. ಅವಲಕ್ಕಿ ರೆಡಿ ಆಯ್ತು ರೀ. ನಾನು ಇನ್ನೂ ಜಳಕ ಮಾಡಿಲ್ಲ ರೀ, ಅವರೆಲ್ಲರೂ ಜಳಕ ಮಾಡಿದರು. ಇದು ಮ್ಯಾಲೆ ಮುಚ್ಚಿಟ್ಬಿಟ್ಟು ಈಗ ಕೇಳ್ತೀನಿ ರೀ ನಾಷ್ಟ ಮಾಡ್ತಾರನ್ನ ಕೇಳಿ ಅವ್ರಿಗೆ ಹಾಕಿ ಕೊಡ್ತೀನಿ ರೀ. ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳು ತಿಂತಾರನ್ನ ಕೇಳ್ಕೊಂಬರ್ತೀನಿ ರೀ. ಹೋಗಿ ಫೋನ್ ನೋಡ್ಕೋತ ಕುಂತಾರೆ ಅವರು ಕಾಟನ್ಯಾಗ. ಹಾಕೊಂಬ ಅಂದ್ರೆ ಬಿಸಿದ ಹಾಕಿ ಕೊಡಾಕತ್ತೀನಿ ರೀ. ಬಿಸಿ ತಿಂದ್ರೆ ಚಲೋ ರೀ ಅವಲಕ್ಕಿ, ಹಂಗಾಗಿ ಅವ್ರಿಗೆ ಹಾಕಿಕೊಟ್ಟು ನಾನು ಜಳಕ ಮಾಡಿ ಬಂದು ಅವಲಕ್ಕಿ ತಿಂತೀನಿ ನೋಡ್ರಿ. ದೋಸೆ ಮಾಡ್ಬೇಕಂತ ಮಾಡಿದ್ದೆ ನಿನ್ನೆ ಏನೂ ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ. ಅಂಗಡ್ಯಾಗ ರೆಡಿ ಇದ್ದಿದ್ದು ಹಿಟ್ಟು ತರಿಸ್ಬೇಕಂದ್ರೆ ರೀ ಅದು ಹಿಟ್ಟು ಸಿಗಲಿಲ್ಲ ಪಕ್ಕದ ಅಂಗಡ್ಯಾಗ, ಹಾಗಾಗಿ ಅವಲಕ್ಕಿನೇ ಮಾಡಿಬಿಟ್ಟೆ ರೀ. ನೋಡ್ರಿ ಈಗ ನಾ ಜಳಕ ಆಯ್ತು ನೋಡ್ರಿ. ಹೊರಗೆ ಹುಡುಗರು ಒಂದು ಸಣ್ಣ ಚೀರಾಡ್ತಾವ್ರೆ, ಆಟ ಆಡಕತ್ತಾರ ನೋಡ್ರಿ. ನಾನು ನಾಷ್ಟ ಮಾಡ್ತೀನಿ ರೀ. ಪೂಜೆ ಮಾಡ್ಬೇಕಂದ್ರೆ ಮಧ್ಯಾಹ್ನನೇ ಆಗ್ಬಿಡ್ತು ನೋಡ್ರಿ, ಬಿಸಿಲಾಗ್ಯದ. ಈಗ ಸಾಯಂಕಾಲ ನಮ್ಮ ಮಗಳು ಮಾಡ್ತಾಳ್ರಿ. ದಿನ ಬೆಳಗ್ಗೆನ ಪೂಜೆ ಮಾಡ್ತೇವೆ. ಈಗ ನಾನು ಫುಲ್ ಟೈಮ ರಾತ್ರಿ ಗಂಟ ಎಲ್ಲ ಸಾಯಂಕಾಲ ನಾವು ಅಡುಗೆ ಮಾಡೋದನ್ನು ಇಡುವೆ ಮಾಡ್ಬೇಕಂದರೆ ಇದೇ ದೊಡ್ಡದಾಗಿಬಿಡ್ತು ರೀ ಇಡುವೆ. ಹಾಗಾಗಿ ಇಡುವೆ ಮಧ್ಯಾಹ್ನವರೆಗೆ ಮಾಡಿದ್ದೀನಿ ನೋಡ್ರಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗ್ಬೇಕಾದ್ರೆ ಇಷ್ಟೊತ್ತಾಯ್ತು ರೀ ಫ್ರೆಂಡ್ಸ. ಮತ್ತು ಇಡುವೆ ಇಲ್ಲಿಗೆ ಮುಗಿಸ್ತೀನಿ ರೀ. ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಮನೆಯವ್ರು ನಿಂತಾರೆ ನೋಡ್ರಿ ಅಲ್ಲಿ ಹಿಂದೆ.